ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ನಂಬರ್ 57. ಲೇಟ್ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ದಯವಿಟ್ಟು ವೀಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ವೀಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. WPL ಮೆಗಾ ಆಕ್ಷನ್ 2026 ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. BCCI ನೇತೃತ್ವದಲ್ಲಿ ನಡೆಸಲಾಗುವ WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಭಾರತದ ಮಹಿಳಾ IPL ಎಂದು ಹೇಳಬಹುದು. ಇದು WPLನ 4ನೇ ಸೀಸನ್ ಆಗಿದೆ. ಇದರಲ್ಲಿ ಒಟ್ಟು 5 ಫ್ರಾಂಚೈಸ್ ತಂಡಗಳು ಭಾಗವಹಿಸುತ್ತವೆ. ಮೊದಲನೆಯದು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು, ಎರಡನೆಯದು ಮುಂಬೈ ಇಂಡಿಯನ್ಸ್, ಮೂರನೆಯದು ಡೆಲ್ಲಿ ಕ್ಯಾಪಿಟಲ್ಸ್, ನಾಲ್ಕನೆಯದು ಗುಜರಾತ್ ಜಾಯಿಂಟ್ಸ್, ಐದನೇದು UP ವಾರಿಯರ್ಸ್. ಈ ಮೊದಲೇ ಈ 5 ತಂಡಗಳಿಗೆ ಗರಿಷ್ಠ 5 ಆಟಗಾರ್ತಿಯರನ್ನು ತಂಡದಲ್ಲಿ ಉಳಿಸಿಕೊಳ್ಳುವ ಅವಕಾಶ BCCI ನೀಡಿತ್ತು. ಅದರಂತೆ RCB ಒಟ್ಟು 4 ಆಟಗಾರ್ತಿಯರನ್ನು ಉಳಿಸಿಕೊಂಡಿದೆ. ಸ್ಮೃತಿ ಮಂದಾನ, ರಿಚಾ ಘೋಷ್, ಎಲಿಸ್ ಪೆರಿ, ಶೈಖಾ ಪಾಟೀಲ್. ಮುಂಬೈ ಇಂಡಿಯನ್ಸ್ ಒಟ್ಟು 5 ಆಟಗಾರ್ತಿಯರನ್ನು ಉಳಿಸಿಕೊಂಡಿದೆ. ಹರ್ಮನ್ಪ್ರೀತ್ ಕೌರ್, ಅಮನ್ಜತ್ ಕೌರ್, ಹೇಲಿ ಮ್ಯಾಥ್ಯೂಸ್, ನ್ಯಾಶೋ ಬ್ರೆಂಟ್, ಜಿ ಕಮಿಲಿನಿ. ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಒಟ್ಟು 5 ಆಟಗಾರ್ತಿಯರನ್ನು ಉಳಿಸಿಕೊಂಡಿದೆ. ಜಮೈಮಾ ರೋಡ್ರಿಗಸ್, ಶಫಾಲಿ ವರ್ಮಾ, ಅನ್ನಬಲ್ ಸದರ್ಲ್ಯಾಂಡ್, ಮಾರ್ಜನ್ ಕಾಪ್, ನಿಖಿ ಪ್ರಸಾದ್. ಗುಜರಾತ್ ಜಾಯಿಂಟ್ಸ್ ತಂಡವು ಒಟ್ಟು 2 ಆಟಗಾರ್ತಿಯರನ್ನು ಉಳಿಸಿಕೊಂಡಿದೆ. ಆಶ್ಲೆ ಗಾರ್ಡರ್ ಮತ್ತು ಬೆನ್ ಮುನಿ. UP ವಾರಿಯರ್ಸ್ ತಂಡವು ಕೇವಲ ಒಬ್ಬ ಆಟಗಾರ್ತಿಯನ್ನು ಉಳಿಸಿಕೊಂಡಿದೆ, ಶ್ವೇತಾ ಶರಾವತ್. ಪ್ರತಿ ತಂಡವು ಒಟ್ಟು ಗರಿಷ್ಠ 18 ಆಟಗಾರ್ತಿಯರನ್ನು ಹೊಂದಬಹುದು. ಹಾಗೆ ಪ್ರತಿ ತಂಡವು ಒಟ್ಟು ಗರಿಷ್ಠ 6 ವಿದೇಶಿ ಆಟಗಾರ್ತಿಯರನ್ನು ಹೊಂದಬಹುದು. ಪ್ರತಿ ತಂಡಕ್ಕೆ ನೀಡಲಾದ ಒಟ್ಟು ಗರಿಷ್ಠ ಮೊತ್ತ 15 ಕೋಟಿ. ಇದರಲ್ಲಿ ಪ್ಲೇಯರ್ಸ್ ರಿಟೈನ್ ಮಾಡಿಕೊಳ್ಳಲು ಖರ್ಚಾದ ಮೊತ್ತವನ್ನು ಕಳೆದಾಗ ತಂಡಗಳಲ್ಲಿ ಉಳಿದಿರುವ ಮೊತ್ತ. ಅತಿ ಹೆಚ್ಚು ಮೊತ್ತವನ್ನು ಉಳಿಸಿಕೊಂಡಿರುವುದು UP ವಾರಿಯರ್ಸ್ 14.5 ಕೋಟಿ, ಗುಜರಾತ್ ಜಾಯಿಂಟ್ಸ್ 9 ಕೋಟಿ, RCB 6.15 ಕೋಟಿ, ಮುಂಬೈ ಇಂಡಿಯನ್ಸ್ 5.75 ಕೋಟಿ, ಡೆಲ್ಲಿ ಕ್ಯಾಪಿಟಲ್ಸ್ 5.7 ಕೋಟಿ. ಈ ಬಾರಿಯ WPL ಮೆಗಾ ಆಕ್ಷನ್ನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿಯಾಗುವ ಸಂಭವನೀಯ ಭಾರತದ ಆಟಗಾರ್ತಿಯರು ದೀಪ್ತಿ ಶರ್ಮಾ. ಇವರು ಇತ್ತೀಚೆಗೆ ನಡೆದ ವರ್ಲ್ಡ್ ಕಪ್ನಲ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಭಾರತದ ಸ್ಪಿನ್ನರ್ ಶ್ರೀಚರಣಿ, ಮತ್ತೊಬ್ಬ ಸ್ಪಿನ್ನರ್ ಸ್ನೇಹಾ ರಾಣಾ, ಪೇಸ್ ಬೌಲರ್ ಕ್ರಾಂತಿ ಗೌಡ, ಭಾರತದ ಸ್ವಿಂಗ್ ಕ್ವೀನ್ RCBಯ ಹಳೆಯ ಆಟಗಾರ್ತಿ ರೇಣುಕಾ ಸಿಂಗ್ ಥಾಕೂರ್, ಹಾಗೆ ಅರ್ಲಿನ್ ಡ್ಯೂಯಲ್ ಕೂಡ ರೇಸ್ನಲ್ಲಿದ್ದಾರೆ. ಈ ಬಾರಿಯ WPL ಮೆಗಾ ಆಕ್ಷನ್ನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿಯಾಗುವ ವಿದೇಶಿ ಆಟಗಾರ್ತಿಯರು ಮೆಗ್ಲಾನಿಂಗ್. ಇವರು ನಾಯಕಿಯಾಗಿ DC ತಂಡವನ್ನು ಸತತ 3 ಬಾರಿ ಫೈನಲ್ಗೆ ಕೊಂಡೊಯ್ದಿದ್ದಾರೆ. ಹಾಗೆ ಸೌತ್ ಆಫ್ರಿಕಾ ತಂಡದ ನಾಯಕಿ ಹಾಗೂ ವರ್ಲ್ಡ್ ಕಪ್ನಲ್ಲಿ ಅತ್ಯಧಿಕ ರನ್ ಗಳಿಸಿರುವ ಲಾರಾ ವಲ್ವಾರ್ಟ್ ಕೂಡ ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿಯಾಗುವ ನಿರೀಕ್ಷೆ ಇದೆ. ಅಲಿಸ್ ಹೀಲಿ, ಸೋಫಿ ಎಕ್ಲಿಸ್ಟನ್, ಸೋಫಿ ಡಿವೈನ್, ಅಮೆಲಿಯಾ ಕೆರ್ ಈ ಎಲ್ಲ ಆಟಗಾರರು ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿಯಾಗುವ ನಿರೀಕ್ಷೆ ಇದೆ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.